ಮಹಿಳಾ ಹಾಲು ಉತ್ಪಾದಕರ ಸಂಘಗಳಿಗೆ ಹಸು ಖರೀದಿಗೆ 45,000 ಬಡ್ಡಿ ರಹಿತ ಸಾಲ. ಭರಣಿ ವೆಂಕಟೇಶ್. ಹಸುಗಳಿಗೆ ಹೆಣ್ಣು ಮಕ್ಕಳು ತಗೊಳ್ಳೋದಿಲ್ಲ, ಇವರಿಗೆ ಒಂದು ರೂಪ ಕೊಡಬೇಕು. 46,000 ರೂಗಳನ್ನು ನಮ್ಮ ಸೊಸೈಟಿಯಿಂದ ಕೊಟ್ಟು ಸಾಲದ ರೂಪ ಅಂದ್ರೆ ಮತ್ತೆ ವಾಪಸ್ ಕಟ್ಟಬೇಕು, ಆದ್ರೆ ಬಡ್ಡಿ ರಹಿತ, ಬಡ್ಡಿ ಇರೋದಿಲ್ಲ. ಚಿಮುಲ್ನಿಂದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹಸು ಖರೀದಿಗೆ 46,000 ಬಡ್ಡಿ ರಹಿತ ವಿತರಣೆಗೆ ಕ್ರಮ ವಹಿಸಲಾಗಿದ್ದು, ಪ್ರಸ್ತುತ 14 ಮಂದಿಗೆ ಸಾಲ ವಿತರಣೆ ಮಾಡಲಾಗುತ್ತಿದೆ ಎಂದು ಕೆಎಂಎಫ್ ನಿರ್ದೇಶಕ ಭರಣಿ ವೆಂಕಟೇಶ್ ತಿಳಿಸಿದರು. ನಗರದ ಎಪಿಎಂಸಿ ಆವರಣದಲ್ಲಿರುವ ಚಿಮುಲ್ ಶಿಬಿರ ಕಚೇರಿಯಲ್ಲಿ ಏರ್ಪಡಿಸಿದ್ದ ಪರಿಕರ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕರ್ನಾಟಕ ಸರ್ಕಾರ ಮತ್ತು ಕೆಎಂಎಫ್ ಜಂಟಿಯಾಗಿ ಅನುಷ್ಠಾನಗೊಳಿಸಿರುವ ಕ್ಷೀರ ಸಂಜೀವಿನಿ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಬಡ ಮಹಿಳೆಯರನ್ನು ಹೈನುಗಾರಿಕೆಯಲ್ಲಿ ತೊಡಗಿಸುವ ಮೂಲಕ ಅವರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದು, ಅವರ ಜೀವನೋಪಾಯವನ್ನು ಸುಧಾರಿಸುವುದೇ ಆಗಿದೆ. ಈ ಯೋಜನೆಯ ಮೂಲಕ ಮಹಿಳಾ ಡೇರಿಗಳನ್ನು ಸ್ಥಾಪಿಸಿ ತರಬೇತಿ ಮತ್ತು ತಾಂತ್ರಿಕ ನೆರವು ನೀಡಲಾಗುವುದು. ಹಸು, ಎಮ್ಮೆ ಖರೀದಿಸಲು ಬಡ್ಡಿ ರಹಿತ ಸಾಲದ ಸೌಲಭ್ಯವನ್ನು ಒದಗಿಸಲು ಸಹ ಕ್ರಮ ವಹಿಸಲಾಗಿದೆ ಎಂದರು. ಏನು ಕ್ಷೀರ ಸಂಜೀವನಿ ಕಾರ್ಯಕ್ರಮದಡಿಯಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ, ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ. ಬಹುಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ 15 ಮಹಿಳಾ ಸಹಕಾರ ಸಂಘಗಳಿವೆ. ಬೇರೆ ತಾಲೂಕುಗಳಲ್ಲೆಲ್ಲ 4, 5, ಗುಡುಬಂಡೆಯಲ್ಲಿ 7, ಅಂದರೆ ಚಿಂತಾಮಣಿ, ಗೋರಿಬಿದ್ನೂರಲ್ಲಿ 30 ಸೊಸೈಟಿಗಳಿವೆ. ಬಹಳಷ್ಟು ಜೆಂಟ್ಸ್ ಸೊಸೈಟಿಗಿನ, ಜನರಲ್ ಸೊಸೈಟಿಗಿನ ಮಹಿಳೆಯರೇ ಇದಕ್ಕೆ ಪೂರ್ವ ಹಂತದಿಂದ ಇವತ್ತರೆಗೂ ನಮಗೆ 5,04,000 ಲೀಟ್ರನ್ನ ಕಳಿಸ್ಕೊಡ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ನಾನು ಕೃತಜ್ಞತೆಗಳು. ಸರ್ಕಾರ ಬಹಳಷ್ಟು ಮಹಿಳೆಯರಿಗೆ ಅಂತ ಸ್ಟೆಪ್ ಯೋಜನೆನ ರೂಪಿಸಿ 1ನೇ ಹಂತದಿಂದ ಈಗ 5ನೇ ಹಂತ ನಾವು ಮಾಡ್ತಾ ಇದ್ದೀವಿ. 6ನೇ ಹಂತ ಕೂಡ ಏನು ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಏನು ಈ ಸ್ಟೆಪ್ಪು ವಿಭಾಗದಲ್ಲಿ ಏನೇನು ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ ಅಂದರೆ, ಸೊಸೈಟಿಗಳಿಗೆ ಏನೇನು ಅನುಕೂಲಗಳು ಬೇಕು, ಟೇಬಲಿಂದ ನಿಮಗೆ ಗಾಡ್ರೇಜ್, ಬೀರುವಿಂದ ನಿಮಗೆ ಹಸುಗಳಿಗೆ ಹೆಣ್ಣು ಮಕ್ಕಳು ತಗೊಳ್ಳೋದಿಲ್ಲ, ಇವರಿಗೆ ಒಂದು ರೂಪ ಕೊಡಬೇಕು. 46,000 ರೂಗಳನ್ನು ನಮ್ಮ ಸೊಸೈಟಿಯಿಂದ ಕೊಟ್ಟು ಸಾಲದ ರೂಪ ಅಂದ್ರೆ ಮತ್ತೆ ವಾಪಸ್ ಕಟ್ಟಬೇಕು, ಆದ್ರೆ ಬಡ್ಡಿ ರಹಿತ, ಬಡ್ಡಿ ಇರೋದಿಲ್ಲ. ನಾನು ಹಂತವಾಗಿ ಈ ವರ್ಷ ಒಂದು ಸೊಸೈಟಿ ಕೊಟ್ರೆ ಸ್ಟೆಪ್ ಯೋಜನೆನ, ಇನ್ನೊಂದು ಸಲ ಇನ್ನೊಂದು ಸೊಸೈಟಿಗೆ ಕೊಡೋದು. ಆ 7 ಲಕ್ಷ ರೂಪಾಯಿಯನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು. ನೀವು ಎಷ್ಟು ಜನಕ್ಕೆ ಕೊಡ್ತಿದ್ರಿ? 14 ಜನಕ್ಕೆ ಲೋನ್ ಕೊಡ್ತಿದ್ರಿ. 14 ಜನಗಳಿಂದ ಮತ್ತೆ ರೀಪೇಮೆಂಟ್ ಮಾಡ್ಕೊಡ್ತಿದ್ರಿ. ಮತ್ತೆ ಇನ್ನೊಂದು 14 ಜನಕ್ಕೆ ಲೋನ್ ಕೊಡುವಂಥ ಕೆಲಸ. ಅಭಿವೃದ್ಧಿ ಎಲ್ಲಾಗ್ತಾ ಐತೆ ಅಂದರೆ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಈ ಅಭಿವೃದ್ಧಿ ಆಗ್ತಾ ಇದೆ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಮ್ಯಾಟ್ ಕೊಡ್ತೀವಿ, ಹಾಲು ಕರಿಯ ಯಂತ್ರಗಳು ಕೊಡ್ತೀವಿ, ಮತ್ತು ನಮ್ಮ ಚಾಪ್ ಕಟ್ರು ಕೊಡ್ತೀವಿ. ಏನೇನು ಬೇಕೋ ನಿಮ್ಮ ವಿಸ್ತರಣೆ ಅಧಿಕಾರಿಗಳಿಗೆ ಈಗಲಿಂದನೇ ಸೆಪ್ಟೆಂಬರ್ನಲ್ಲಿ ನಮ್ಮ ಉಪವ್ಯವಸ್ಥಾಪಕರಿಗೆ ಕೇಳ್ತೀವಿ. ನಾವು ಉಪವ್ಯವಸ್ಥಾಪಕರಿಗೆ ಕೇಳಿದಾಗ ಯಾವ ಸೊಸೈಟಿಗೆ ಹಾಲು ಕರಿಯ ಯಂತ್ರ ಬೇಕಾ, ನೀವು ಮೊದಲು ವಿಸ್ತರಣೆ ಅಧಿಕಾರಿಗಳಲ್ಲಿ ಎಂಟ್ರಿ ಮಾಡಿಸಿ ಅವ್ರು ಬರ್ಕೊಳ್ತಾರೆ. ಆಮೇಲೆ ಅವ್ರು ಇಂಡಿಯೆಂಟ್ನ ನಮ್ಮ ಹೆಡ್ ಆಫೀಸ್ ಕೊಡ್ತಾರೆ. ಅವಾಗ ಅವರು ಟೆಂಡರ್ ಕರೆದು ನಿಮಗೆ ತಲುಪಿಸೋಂಥ ಕೆಲಸ ಆಗುತ್ತೆ. ಅರ್ಧ ರೇಟ್ ಕೊಡ್ತೀವಿ. ಮ್ಯಾಟ್ 2,500 3,000 ರೂಪಾಯಿ. ಈಗ ಬೇರೆ ಅಂಗಡಿಗಳಲ್ಲಿ ನಾವು 1,200 ರೂಪಾಯಿಗೆ ನಾವು ಮ್ಯಾಟ್ ಕೊಡ್ತೀವಿ. ಹಾಲು ಕರಿಯ ಯಂತ್ರಗಳು ಕೂಡ ಅಷ್ಟೇ. ಎಲ್ಲ ಸೊಸೈಟಿಯಲ್ಲಿ ನೀವು ಹಾಲು ಕರಿಯ ಯಂತ್ರನ ಹಾಕೊಂಡಿದ್ದು ಜಾಗ ಇದ್ದರೆ 8 ಲಕ್ಷ ರೂಪಾಯಿಗಳನ್ನ ವೆಚ್ಚ ನಾವು ಕೂಟದಿಂದನೇ ಫ್ರೀಯಾಗಿ ಹಾಲು ಕರಿಯ ಯಂತ್ರಗಳು ಕೂಡ ನಿಮ್ಮ ಅಲ್ಲಿ ಬಂದು ಫಿಟ್ ಮಾಡಿಕೊಡ್ತೀವಿ. ಅವಾಗ ಎಷ್ಟು 30 ಪೈಸೆನ ರೈತರಿಗೆ 20 ಪೈಸೆ ನಾವು ಎಕ್ಸ್ಟ್ರಾ ಹಾಲ್ ರೇಟ್ ಕೊಡ್ತೀವಿ. ಏನಪ್ಪಾ ಅಂದ್ರೆ ನಿಮ್ಮ ಸೊಸೈಟಿಗೆ ಲಾಭನೂ ಬರುತ್ತೆ, ಅಲ್ಲೂ ಇದಾಗುತ್ತೆ. ಸ್ಟೆಫ್ ಯೋಜನೆಯ ಉಪ ವ್ಯವಸ್ಥಾಪಕ ಮಂಜುನಾಥ್ ಮಾತನಾಡಿ, 14 ಸದಸ್ಯರಿಗೆ ಹಸು ಖರೀದಿ ಮಾಡಲು ತಲಾ 45,000 ಸಾಲ, ಬಡ್ಡಿ ರಹಿತ ಸಾಲ ನೀಡಲಾಗುತ್ತಿದೆ. ಹೀಗೆ ಪಡೆದ ಹಣದಲ್ಲಿ ಹಸು ಖರೀದಿ ಮಾಡಿ ಒಕ್ಕೂಟಕ್ಕೆ ಗುಣಮಟ್ಟದ ಹಾಲು ಸರಬರಾಜು ಮಾಡಿದ್ದಲ್ಲಿ ಆರ್ಥಿಕ ಸ್ವಾವಲಂಬನೆ ಸಾಧ್ಯ. ಜಿಲ್ಲೆಯಲ್ಲಿ ಈಗಾಗಲೇ 5 ಮಂದಿ ಮಹಿಳೆಯರಿಗೆ ಸಾಲ ನೀಡಿದ್ದು, ಅವರು ಹಸು ಖರೀದಿ ಮಾಡಿದ್ದಾರೆ. ಕೆಲವರು ಇರೋ ಹಸುವನ್ನೇ ತೋರಿಸಿ ಹಣ ಪಡೆದು ಸುಮ್ಮನಾಗುತ್ತಾರೆ. ಹೀಗೆ ಮಾಡಬಾರದೆಂದು ಕಿವಿ ಮಾತು ಹೇಳಿದರು. ರಾಸುಗಳಿಗೆ 80,000 ಪ್ರತಿ ಹಸುವಿಗೆ
ಸದಸ್ಯರಿಗೆ ವಿಮೆ ಮಾಡಿಸಲಾಗುತ್ತಿದೆ. ಸಾಲ ಪಡೆದವರು ತಿಂಗಳಿಗೆ 2,000ದಂತೆ ಮರುಪಾವತಿ ಮಾಡಬೇಕಿದೆ ಎಂದರು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಪ್ರತಿದಿನ 5,04,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ. ಬೇಸಿಗೆಯಲ್ಲಿ ಹಾಲಿನ ಉತ್ಪಾದನೆ ಕಡಿಮೆಯಾಗದಂತೆ ನೋಡಿಕೊಳ್ಳಲು ಹಸಿ ಮೇವು ಬೆಳೆಯುವ ರೈತರಿಗೆ 50% ರಿಯಾಯಿತಿ ದರದಲ್ಲಿ ಬೀಜ ವಿತರಣೆ ಮಾಡಲಾಗಿದೆ. ಎಕರೆಗೆ 3,500ದಂತೆ ಪ್ರೋತ್ಸಾಹ ಧನ ಕೂಡ ನೀಡಲಾಗುತ್ತಿದೆ. ಇದೇ ಕಾರಣವಾಗಿ ಬೇಸಿಗೆ ಇದ್ದರೂ ಕೂಡ ಹಾಲಿನ ಶೇಖರಣೆ ಏರುಗತಿಯಲ್ಲಿರುವುದನ್ನು ಕಾಣುತ್ತೇವೆ ಎಂದರು. ನವೀನ ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳಲ್ಲಿ ಮಹಿಳಾ ಸೊಸೈಟಿಗಳಿವೆ, ಸಂಘಗಳಿದ್ದಾವೆ. ಅಂತಹ ಸಂಘಗಳಿಗೆ ಆದ್ಯತಾ ಗುಂಪಿನ ಮಹಿಳೆಯರಿಗೆ 14 ಜನಕ್ಕೆ ನಾವು ಒಬ್ಬರಿಗೆ 46,000 ರೂಪಾಯಿಗೆ ಬಡ್ಡಿ ರಹಿತ ಹಣವನ್ನು ಕೊಟ್ಟು ಅದಕ್ಕೆ ಮಿಕ್ಕಿದ್ದು ಹಣವನ್ನು ಹೆಣ್ಮಕ್ಳು ಹಾಕ್ಕೊಂಡು ಒಂದು ಹಸುವನ್ನು ಖರೀದಿ ಮಾಡಿ ಹಾಲನ್ನು ಒಕ್ಕೂಟಕ್ಕೆ ಸಂಘಕ್ಕೆ ಸರಬರಾಜು ಮಾಡಿದಾಗ ಸಂಘದಲ್ಲೂ ಕೂಡ ಹಾಲು ಶೇಖರಣೆ ಜಾಸ್ತಿ ಆಗ್ತದೆ. ಮತ್ತು ನಿಮ್ಗಳಿಗೂ ಕೂಡ ಯಾರಿಗೆ ಈಗ ಇದು ಹಸುವನ್ನು ಖರೀದಿ ಮಾಡೋಕ್ಕೆ ಶಕ್ತಿ ಇರಲ್ಲ, ಅವ್ರಿಗೆ ಇದಿರಲ್ಲ ಅಂಥವ್ರು ಕೂಡ ನಾವು ಒಕ್ಕೂಟದ ವತಿಯಿಂದ ಮತ್ತು ಕಾಮದಿಂದ ಸರ್ಕಾರದ ನಿಮಗೆ ಸಹಾಯ ಮಾಡಿ ನಿಮ್ಮ ಒಂದು ಆರ್ಥಿಕ ಮಟ್ಟನ ಕೂಡ ಸುಧಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ನಾವು ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ 5 ಸಂಘಕ್ಕೆ ಕೊಟ್ಟಿದ್ವಿ. ಆ 5 ಸಂಘಗಳು ಕೂಡ ಈಗಾಗಲೇ ಹೆಣ್ಮಕ್ಳು ಕೂಡ ಇದನ್ನು ಹಸುಗಳನ್ನು ಖರೀದಿ ಮಾಡೋದು ಅಂತ ನಮ್ಮಲ್ಲೇ ಖರೀದಿ ಮಾಡೋದು ಅಂತಲ್ಲ. ನಾವೇನು ಹೇಳ್ತೀವಿ, ಮುಂಚೆ ಹೇಳಿದ್ದೀವಿ, ನಮ್ಮಲ್ಲಿರಬಾರ್ದು. ಈಗ ಪಕ್ಕದಲ್ಲಿ ಈಗ ಆಂಧ್ರ ಪ್ರದೇಶ ಇದೆ, ನಮ್ಮ ಜಿಲ್ಲೆಯಲ್ಲಿ ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶಗಳು ತಗೊಂಬಂದಾಗ ಏನಾಗುತ್ತೆ, ಇಲ್ಲೇ ಆಗುತ್ತೆ, ಅದೇ ಅಲ್ಲೇ ಬರ್ತಿರ್ತದೆ. ಬೇಡ, ನಮ್ಗೆ ಹೊಸ ಹಸುವನ್ನೇ ಮತ್ತೆ ಇರೋ ಹಸುವನ್ನು ತೋರಿಸ್ಬಿಟ್ಟು ನೀವು ಖರೀದಿ ಮಾಡೋಂಥದ್ದಲ್ಲ. ಬೇರೆ ಹಸುವನ್ನು ಖರೀದಿ ಮಾಡ್ಕೊಂಬಂದು ಅದನ್ನು ಹಾಕಿ ಹಾಲನ್ನು ಹಾಕಿದಾಗ ಅವರು ಇದನ್ನು ಸಹಕಾರ ಸಂಘಗಳಲ್ಲಿ ಹಾಲನ್ನು ಬಂದ್ಬಿಟ್ಟು ಏನಾಗ್ತದೆ, ಅದ್ರ ಜೊತೆಗೆ ಏನು ನೀವು ಹಸುವನ್ನು ಖರೀದಿ ಮಾಡ್ತೀರಾ ಅದು ಕೂಡ ನಮ್ಮ ಒಕ್ಕೂಟದ ವತಿಯಿಂದ ನಿಮಗೆ 2,000 ರೂಪಾಯಿಯಷ್ಟು ಆಗುತ್ತೆ. ಏನಾಗುತ್ತೆ, ಇನ್ಶೂರೆನ್ಸ್ ಕೂಡ ಮಾಡಿಕೊಟ್ಟು, ಸಪೋಸ್ ಹಸು ಏನಾದರೂ ತೀರ್ಕೊಂಡಾಗ ಅದು ಇನ್ಶೂರೆನ್ಸ್ ಮಾಡಿಕೊಡ. ಈಗ 70,000 ಇತ್ತು, ಮೊನ್ನೆ ನಮ್ಮ ಏನು ನಿರ್ದೇಶಕರು ನಮ್ಮ ಇಲ್ಲಿ ಕೊಟ್ಟಿದ್ದಾರೆ, ಅವರೆಲ್ಲ ನಾವು ಬೇಡ ಅಂತೇಳಿ ಇದು ಮಾಡಿ ಅದಕ್ಕೆ ಹೋರಾಟ ಮಾಡಿ, ಬೇಡ ನಮ್ಗೆ 70,000 ಸಾಕಾಗಲ್ಲ ಅಂತೇಳಿ ಅದನ್ನು ಕೂಡ 80,000 ರೂಗಳಿಗೆ ಹೆಚ್ಚಿದ್ದಾರೆ. ಏನು ಜಾಸ್ತಿ ಮಾಡಿದಷ್ಟು ಈಗ ಅದನ್ನು ಹಸುಗಳ ಖರೀದಿ ದರ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಅದು ಕೂಡ ಬರಬೇಕು ಅಂತೇಳಿ. ಮತ್ತು ಅದೇ ಥರ ಈಗ 14 ಜನ ಏನು ತೊಗೊಂಡಿರ್ತಾರೆ, ಆ 14 ಜನನೂ ಕೂಡ ವರ್ಷಕ್ಕೆ ತಿಂಗಳಿಗೆ 2,000 ರೂಪಾಯಿ ವಾಪಸ್ ಕಟ್ಟಿದಾಗ ಅದೇನು ಮತ್ತೆ ಮಾರ್ಜಿನ್ 26,000 ಆಗುತ್ತೆ. ಅದನ್ನು ಮತ್ತೊಬ್ಬ ರೈತ ಮಹಿಳೆಯರು ಕೊಟ್ಟು ಅವ್ರ ಕಡೆಯಿಂದ ಇನ್ನೊಂದು ಹಸುನ ಖರೀದಿ ಮಾಡಿಸಿ ಮತ್ತೆ ಇದೇ ರೀತಿಯಾಗಿ ಹಾಲನ್ನು ಶೇಖರಣೆ ಜಾಸ್ತಿ ಮಾಡೋಕ್ಕಾಗಿ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಆಲ್ರೆಡಿ ನಮ್ಮ ಒಕ್ಕೂಟದಲ್ಲಿ ಈಗ ನಮ್ಮೇನು ಆಡಳಿತ ಮಂಡಳಿ ಬಂದಾಗ 4 ಲಕ್ಷ ಇತ್ತು, ಇವತ್ತು ಆಲ್ರೆಡಿ 5,04,000 ಲೀಟರ್ ಜಾಸ್ತಿ ಆಗಿದೆ ಹಾಲು ಖರೀದಿ. 5,04,000 ಲೀಟರ್ಗೆ ಇವತ್ತು ನಮ್ಮ ಇವತ್ತು ನಿನ್ನೆ ಶೇಖರಣೆ ನಮ್ದು ಅಷ್ಟಾಗಿದೆ. ಅದರ ಜೊತೆಗೆ ಈಗ ತಮಗೆಲ್ಲ ಗೊತ್ತಿರೋಂಗೆ ನಮ್ಮ ಒಕ್ಕೂಟದ ವತಿಯಿಂದ ಉತ್ಕೃಷ್ಟವಾದ ಪಶು ಆಹಾರನ ಕೂಡ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಮತ್ತು ಕಾಲಕ್ಕೆ ಏನು ಮೇವಿನ ಬೆಳೆಗಳೇನಿದ್ದಾವೆ, ಮೇವಿನ ಬೀಜನ ಈಗೇನು ಮಳೆಗಾಲ ಶುರುವಾಗ್ತಾ ಇದೆ, ನಾವು 80 ಮೇಯಿಸ್ಕೊಡ್ತೀವಿ. ಮತ್ತು ಇದು 4 ಕೊಯ್ಲು ಜೋಳ SHG ಅಂತ ಗೊತ್ತಿರುತ್ತಲ್ಲ, ಅದನ್ನು ಕೊಡ್ತಾ ಇದ್ದೀವಿ. ಅಲಸಂದಿ ಬೀಜ ಕೊಡ್ತಾ ಇದ್ದೀವಿ. ಆಮೇಲೆ ಇದು ಕುದುರೆ ಮಸಾಲೆ ಬೀಜ ಎಲ್ಲ ಕೊಟ್ಟು ರೈತರಿಗೆಲ್ಲ ಯಥೇಚ್ಛವಾಗಿ ಮೇವು ಬೆಳ್ಕೊಬೇಕು ಅನ್ನೋ ಮೇವು ಬೆಳೆದು ಪೌಷ್ಟಿಕವಾದ ಮೇವನ್ನು ಕೊಡಬೇಕು ಅನ್ನೋದ್ರ ಜೊತೆಗೆ ಮೊನ್ನೆ ನಮ್ಮ ಈ ಬೇಸಿಗೆ ಕಾಲದ ರೈತರಿಗೆ ಇನ್ನೂ ಹಾಲನ್ನು ಶೇಖರಣೆ ಕಡಿಮೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಮಾಡಿದ್ವಿ ಅಂತಂದರೆ ನಮ್ಮ ಆಡಳಿತ ಮಂಡಳಿ ನಿರ್ಧಾರ ತಗೊಂಡು ಈಗಾಗಲೇ ರೈತರು ಯಾರಿಗೆ ನಾವು 50% ನಾವು 50% ದರದಲ್ಲಿ ನಾವು ಬೀಜನ 80 ಬೀಜನ ಕೊಟ್ಟು ರೈತ ಮೇವು ಬೆಳ್ಕೊಂಡು ಅವರೇ ಬೆಳೆಸ್ಕೊಳ್ಳೋವಂಥ ಅವರೇ ಬೆಳೆಸ್ಕೊಳ್ಳೋ ಮೇವನ್ನ ಅಂತ ಬೆಳೆಸ್ಕೊಂಡಿರೋ ಮೇವು ಕೂಡ ಒಕ್ಕೂಟದ ವತಿಯಿಂದ 3,500 ರೂಪಾಯಿ ನಾವು ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲೇ ಇವತ್ತು ಹಾಲು ಕೂಡ ಈಗ ನಮ್ಮಲ್ಲಿ ಏನು ಬೇಸಿಗೆ ಆದ ಕೂಡ ಕೆಳಕ್ಕೆ ಹೋಗದಂಗೆ ಹೆಚ್ಚಿನ ಇದರಲ್ಲಿ ಶೇಖರಣೆ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುತ್ತಣ್ಣ, ಸ್ಟೆಫ್ ಯೋಜನೆಯ ಉಪವ್ಯವಸ್ಥಾಪಕ ಮಂಜುನಾಥ್, ಪ್ರಭಾರ ವ್ಯವಸ್ಥಾಪಕ, ಹಿರಿಯ ಸಹಕಾರಿ ಚಲಕಾಯಲಪರ್ತಿ, ಹಾಲು ಒಕ್ಕೂಟದ ಅಧ್ಯಕ್ಷೆ ಪ್ರೇಮಕುಮಾರಿ, ಉಪವ್ಯವಸ್ಥಾಪಕ ಡಾಕ್ಟರ್ ಮನೋರಂಜನ್ ರೆಡ್ಡಿ, ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ವಿಸ್ತರಣಾಧಿಕಾರಿ ಶ್ರೀನಿವಾಸ್, ಅರುಣ, ಹರೀಶ್, ಶುಭಾ, ಮೀನಾ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.